ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಪ್ರಣತಿಮಾಲಿಕಾ. ಅರಿಷ್ಟನೇಮಿ ಮತ್ತೆ ಸಗರನ ಸಂವಾದವನ್ನು ನಾವು ನೋಡಿದ್ವಿ. ಈ ಸಂಸಾರದಲ್ಲಿ ಹೇಗಿರಬೇಕು, ಬಿಡುಗಡೆ ಹೊಂದಬೇಕು ಅಂತನ್ನುವ ಬಯಕೆ ಮುಮುಕ್ಷ ಅಂತ ಕರೀತಾರೆ, ಮುಕ್ತಿಯನ್ನು ಹೊಂದೋದು ಅಂತ. ಅದಕ್ಕೆ ಫಸ್ಟ್ ಸ್ಟೆಪ್ಗಳು ಯಾವುದು ಅಂತ ಅದರಲ್ಲಿ ಹೇಳಿದರು. ಸ್ನೇಹ ಪಾಶವನ್ನು ಬಿಡಬೇಕು, ನಮ್ಮ ಕರ್ತವ್ಯ ನಮ್ಮ ಜೊತೆಗಿರುವವರಿಗೆ ಎಷ್ಟು ಸಲ್ಲಬೇಕು ಅಷ್ಟು ಸಲ್ಲಬೇಕು, ಅತಿಯಾದ ನಿರೀಕ್ಷೆ ಅವ್ರ ಮೇಲೆ ಇರಬಾರದು, ಓವರ್ ಎಕ್ಸ್ಪೆಕ್ಟೇಷನ್. ನನ್ನ ಹೆಂಡತಿಯೋ ಗಂಡನೋ ನನ್ನ ಜೊತೆಗೆ ಮೋಕ್ಷದ ಜೊತೆಗಾರರಾಗ್ತಾರೆ ಅನ್ನುವ ಒಂದು ಉತ್ಕಟ ನಿರೀಕ್ಷೆ, ಓವರ್ ಎಕ್ಸ್ಪೆಕ್ಟೇಷನ್ ಅಂತೇನು ಹೇಳ್ತಾರೆ, ಅದೆಲ್ಲ ಇರಬಾರದು. ಅದನ್ನು ನಿನ್ನೆ ನೋಡಿದ್ವಿ. 12 ಶ್ಲೋಕ ಆಗಿತ್ತು, 13 ಆಗಿತ್ತು, 13ನೇ ಶ್ಲೋಕವೂ ಆಗಿತ್ತು. 14ನೇ ಶ್ಲೋಕದಿಂದ ನೋಡಬೇಕು. ಆಹಾರ ಸಂಚಯೇ ಸಕ್ತಾಃ ಯಥಾ ಕೀಟ ಪಿಪೀಲಿಕಾಃ ಅಸಕ್ತಾಃ ಸುಖಿನೋ ಲೋಕೆ ಸಕ್ತಾಶ್ಚೈವ ವಿನಾಶಿನಃ. ಕೀಟಗಳು, ಇರುವೆಗಳು ಆಹಾರವನ್ನು ಸಂಗ್ರಹಿಸ್ತವೆ. ಆಹಾರ ಸಂಗ್ರಹ ಮಾಡುತ್ತಾ ಅದೊಂದಿರುತ್ತೆ. ಅಸಕ್ತಾಹ, ಸೋದರ ಮಾವ, ಸೋದರತ್ತೆ, ಈ ತರಹ ವಿಪರೀತ ಬಂಧುಗಳು, ಅದರದ್ದೆಲ್ಲ ಇರಲ್ಲ. ಅವುಗಳಿಗೆ ಗೋತ್ರ ಪರಿಜ್ಞಾನ ಸ್ವಲ್ಪ ಮಟ್ಟಿಗಿರುತ್ತೆ. ಅದರಿಂದಾಗಿ ಬೇಸಿಕ್ ಸಿಂಹವೋ ಹುಲಿಯೋ ತನ್ನ ತಂಗಿಯನ್ನೋ ಅಮ್ಮನನ್ನೋ ಅಕ್ಕನನ್ನೋ ಇಷ್ಟು ಮುಟ್ಟಲ್ಲ ಜೊತೆ ಕೂಡಬೇಕಾದ್ರೆ. ಅದು ಬಿಟ್ಟು ಉಳಿದ ಯಾವ ಬಂಧಗಳು, ನಂಟುಗಳು, ನಂಟಸ್ತಿಕೆಗಳು ಅವುಗಳಿಗಿಲ್ಲ. ಮತ್ತು ಅವುಗಳಿರೋದು ಇಷ್ಟರಲ್ಲಿ ಆಸಕ್ತ, ಆ ಮೃಗಗಳೆಲ್ಲ. ಅದರಿಂದಾಗಿಯೇ ಆಹಾರ ಸಂಚಯದಲ್ಲಿ ಮಾತ್ರ ಅವುಗಳ ಗುರಿ. ಸುಖವಾಗಿಯೂ ಇರ್ತವೆ ಈ ವಿಚಾರದಲ್ಲಿ. ಹಾಗೆ ನಾವು ಕೂಡ, ಬಿಡುಗಡೆಯ ಬಯಕೆಯವರು ಕೂಡ, ಆಹಾರ ಸಂಚಯದಲ್ಲಿ ನಾವು ಪಿಪೀಲಿಕರ ತರಹ, ಇರುವೆಗಳ ತರಹ, ಕ್ರಿಮಿಗಳ ತರಹ ಅಂತ ಇಟ್ಟುಕೊಂಡು ಇಷ್ಟು ವಿಚಾರದಲ್ಲಿ ಮಾತ್ರ ನಮ್ಮ ದೇಹ ಹೇಳಿದ ಹಾಗೆ ಕೇಳಿ, ಉಳಿದಂತೆ ಮನಸ್ಸಿನಿಂದ ಆಸಕ್ತರಾಗಿ ಇರಬೇಕು. ನಮಗೂ ಅವರಿಗೂ ಇರುವಂತಹ ಒಂದು ಸಿಮಿಲಾರಿಟಿ ಯಾವುದು ಅಂದರೆ ಆಹಾರ ಇಬ್ಬರಿಗೂ ಬೇಕು. ಆಹಾರ ಸಂಚಯ ಮನುಷ್ಯನಾದರೂ ಮಾಡಬೇಕು, ಕೀಟ ಪಿಪೀಲಿಕೆಗಳು ಮಾಡಬೇಕು. ಹೇಗೋ ಹಾಗೆ ಅಷ್ಟೆ. ಈ ಭಾವ ಇರಬೇಕು. ಇದು ಬಿಡುಗಡೆಯ ಸ್ಟೆಪ್ಪು. ಅದು ಹಾಗಾದರೆ ಶ್ರಾದ್ದ ಮಾಡುವಾಗ, ತರ್ಪಣ ಕೊಡುವಾಗ ನಾವು ಎಲ್ಲ ಸಂಬಂಧಿಕರಿಗೂ ಕೊಡಬಾರ್ದ ಅಂದರೆ ಕೊಡಬೇಕು, ಆದರೆ ಆಸಕ್ತಿ ಸಂಘ ಇರಬಾರದು ಅಂತ. ಆಚಾರ್ಯರು ಅಂತ ಹೇಳಿ ಕೊಡ್ತೇವೆ, ಆಚಾರ್ಯ ಪತ್ನಿ ಕೊಡ್ತೀವಿ ತರ್ಪಣವನ್ನು,
ಆಮೇಲೆ ಆಪತ್ತಿನಲ್ಲಿ ಪಾರು ಮಾಡಿದವರಿಗೆ ಕೊಡ್ತೇವೆ, ಅನ್ನದಾತೃವಿಗೆ ಕೊಡ್ತೇವೆ. ಅವ್ರಿಗೆಲ್ಲ ಕೊಡಬಾರ್ದ? ಹಾಗಾದ್ರೆ ಪ್ರಾಣಿಗಳ ತರಹ ಕೊಡಬೇಕು, ಕೃತಜ್ಞತೆ ಅನ್ನೋದಿರಬೇಕು. ಆದರೆ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದದ್ದು ಮೋಕ್ಷದ ದಾರಿಯಲ್ಲಿ ಇವರು ಜೊತೆಯಾಗ್ತಾರೆ ಅನ್ನುವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದಷ್ಟೇ. ಸ್ವಜನೇನ ಚತೆ ಚಿಂತಾ ಕರ್ತವ್ಯ ಮೋಕ್ಷ ಬುದ್ಧಿನ ಇಮೇ ಮಯಾ ವಿನಾ ಭೂತಾ ಭವಿಷ್ಯಂತಿ ಕಥನ್ವಿತಿ. ಅದನ್ನೇ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಸ್ವಜನರಲ್ಲಿ ಉತ್ಕಟವಾದ ಚಿಂತೆ ಇರಬಾರದು. ಬಹಳ ಚಿಂತೆ, ಅಯ್ಯೋ ನಾನಿಲ್ಲದೆ ಹೋದರೆ ಏನು ಮಾಡ್ತಾರೋ ಏನೋ, ಏನಾಗ್ತಾರೋ ಏನೋ, ಇವರಿಗೆ ವ್ಯವಸ್ಥೆ ಮಾಡಬೇಕು, ನಾನು ಇವರ 2 ತಲೆಮಾರು ಸುಖವಾಗಿರುವಷ್ಟು ನಾನು ಗಳಿಸಬೇಕು, ಮುಂದಿನ ಆಪತ್ತು ಇವರಿಗೆ ತಟ್ಟದಂತೆ ನಾವು ಇವರಿಗೆ ಬಹಳ ಯೋಚನೆ ಮಾಡಿ ಇವರ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಉತ್ಕಟವಾಗಿ ಬೇಡ. ಸ್ವಜನೇ ನಚತೆ ಚಿಂತಾ ಕರ್ತವ್ಯ ಮೋಕ್ಷ ಬುದ್ಧಿನ ಇಮೇ ಮಯಾ ವಿನಾಭೂತಾ ಭವಿಷ್ಯಂತಿ ಕಥನ್ವಿತಿ. ಅಯ್ಯೋ ನಾನಿಲ್ಲದೆ ಹೋದರೆ ಇವ್ರಿಗೇನೋ ಏನು ಗತಿಯೋ ಅಂತ ಅನ್ಕೊಳ್ಬೇಡಿ. ಭೋಜನಾಚ್ಛಾದನೆ ಚೈವ ಮಾತ್ರ ಪಿತ್ರ ಚ ಸಂಗ್ರಹಂ ಸ್ವಕೃತೇನ ಅಧಿಗಚ್ಚಂತಿ ಲೋಕೆ ನಾಸ್ತ್ಯ ಕೃತಂ ಪುರಾ. ಇನ್ನು ಊಟ, ವಸ್ತ್ರ, ತಾಯಿ, ತಂದೆ, ಇವರನ್ನ ಮತ್ತೆ ಪರಿಸರ, ಇವರನ್ನ ಸ್ವಕೃತೇನ ಅಧಿಗಚ್ಚಂತಿ, ಕರ್ಮದಿಂದಲೇ ಪಡೆಯೋದು. ಗೆಳೆಯರು ಮತ್ತೆ ಹಿತೈಷಿಗಳು, ತಂದೆ, ತಾಯಿ, ಊಟ, ವಸ್ತ್ರ, ಇವಿಷ್ಟನ್ನ ಸ್ವಕೃತೇನ ಅಧಿಗಚ್ಚಂತಿ. ಒಳ್ಳೆಯ ಕೆಲಸ ಮಾಡಿದ್ರೆ ಪಡಿತಾರೆ. ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗಬೇಕಾ? ಇಲ್ಲಿ ನಾವು ಯಾವ ರೀತಿ ಇರಬೇಕೋ ನಮ್ಮ ಕರ್ತವ್ಯಗಳನ್ನು ನಾವು ಸಲ್ಲಿಸಬೇಕು. ಆದರೆ ಒಂದು ತಿಳ್ಕೊಳ್ಳಿ, ಲೋಕೆ ನಾಸ್ತಿ ಅಕೃತಂ ಪುರ. ಮಾಡದೇ ಇರೋದು ಸಿಗಲ್ಲ. ಮಾಡದೇ ಇರೋದು ಸಿಗಲ್ಲ ಅಂದರೆ ಕರ್ತವ್ಯ ಮಾಡಿದಾಗ ನಮಗೆ ಒಳ್ಳೇದು ಸಿಗತ್ತೆ. ಅದರಿಂದಾಗಿ ನಾವಿವತ್ತು ಭರವಸೆ ಇಟ್ಕೊಳ್ಬಹುದು ನಮ್ಮ ಬಗ್ಗೆ. ನಮಗೆ ಒಳ್ಳೆಯ ಪರಿಸರ ಸಿಕ್ಕಿದೆ, ಶಾಸ್ತ್ರವನ್ನು ಓದುವ ಒಂದು ಪರಿಸರ ಸಿಕ್ಕಿದೆ, ನಮ್ಮ ತಂದೆ ತಾಯಿಗಳು ಶುದ್ಧವಾಗಿ ಬದುಕಿದ್ದಾರೆ, ನಮ್ಮ ತಲೆಮಾರಿನ ಹಲವಾರು ತಲೆಮಾರು ಶುದ್ಧವಾಗಿ ಬದುಕಿದೆ, ಆದ್ದರಿಂದ ನಾವಿವತ್ತು ಶಾಸ್ತ್ರ ಕೇಳ್ತಾ ಇದ್ದೇವೆ. ಆ ತಂದೆ ತಾಯಿಗಳಿಗೆ ಕೃತಜ್ಞತೆಗಳು. ಇನ್ನು ಗುರುಗಳು, ಬಂಧುಗಳು, ಇವರೆಲ್ಲರಿಗೂ ಕೂಡ ನಾವು ಇದೇ ರೀತಿಯಾದ ಪರಿಸರದಲ್ಲಿರುವವರೇ ಸಿಕ್ಕಿದ್ದಾರೆ ಅಂತಲೂ ಕೃತಜ್ಞತೆಯಿಂದ ಇರಬೇಕು. ಅಥವಾ ಸಜ್ಜನರೇ ಬಂಧುಗಳು ಅಂತ ಹೇಳಿ ಮುಂದುವರಿಬೇಕು. ಇದು ಮುಕ್ತಿಯ ಬೇಸಿಕ್ ಸ್ಟೆಪ್ಸ್ ಇವೆಲ್ಲ. ಅದರಿಂದಾಗಿ ನಾವು ಮುಂದಿನ ತಲೆಮಾರಿಗೆ ನಾವು ಇದನ್ನೇ ಕೊಡಬೇಕು. ನೋಡಪ್ಪ, ಈಗ ಒಳ್ಳೇದು ಮಾಡಿದ್ರೆ ಮುಂದಿನ ಜನ್ಮದಲ್ಲಿಯೂ ಒಳ್ಳೇದು ಸಿಗತ್ತೆ ಅಂತ ಹೇಳಬೇಕೇ ವಿನಃ ಬೇರೆ ಯಾವ ರೀತಿಯಾದ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬರಲ್ಲ. ಸೆಕ್ಯೂರಿಟಿ ಬಾಂಡ್ ಇಡ್ಲಿಕ್ಕೆ ಬರಲ್ಲ. ಮುಂದಿನ ಜನ್ಮ ಒಳ್ಳೇದಾಗಬೇಕು ಅಂತ ಇಟ್ಟಿದ್ದಾರೆ. ಅಮೆರಿಕೆಯಲ್ಲಿ 30 ವರ್ಷದ ಹಿಂದೆ ಸತ್ತವನೊಬ್ಬ ತನ್ನ ದೇಹವನ್ನು ಆಗಿನ ಕಾಲದಲ್ಲೇ ದುಡ್ಡು ಕೊಟ್ಟು ರಕ್ಷಿಸಿ ಇಟ್ಟಿದ್ದಾನೆ. ಯಾಕೆಂದರೆ ಮುಂದೊಂದು ದಿನ ವಿಜ್ಞಾನ ಸತ್ತವರನ್ನು ಬದುಕಿಸುವಷ್ಟು ಮುನ್ನಡೆದರೆ ನಾನು ಬದುಕಬೇಕು ಅಂತ ತನ್ನ ಶರೀರವನ್ನು ಇಟ್ಟಿದ್ದಾನೆ. ಈ ತರಹದ ಸೆಕ್ಯೂರಿಟಿಗಳನ್ನು ಏನು ಕೊಡ್ಲಿಕ್ಕಾಗಲ್ಲ. ಮಕ್ಕಳಿಗೆ ನಾವು ಕೊಡಬಹುದಾದದ್ದು ಸೆಕ್ಯೂರಿಟಿ ಏನು ಅಂತಂದರೆ, ದೇವರಲ್ಲಿ ಭಕ್ತಿ ಮಾಡಿ ಸಂಸ್ಕೃತಿಯಲ್ಲಿ ತೊಡಗಿ ಅಷ್ಟೇ. ಇವೆರಡೇ. ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಅಗತ್ಯವಾದ ಪರಿಸರದಲ್ಲಿ ಇರಿ. ಮೊನ್ನೆ ಒಂದು
ಶಾಲೆಯ ಸಮಾರಂಭದಲ್ಲಿ ಮಾತನಾಡ್ತಾ ನಾನು ಇದನ್ನೇ ಹೇಳಿದೆ. ಇವತ್ತು ನಾವು ನಮ್ಮ ಮಕ್ಕಳನ್ನು ಸೆಕ್ಯುಲರಿಸಂ ಕಡೆಗೆ ಒಯ್ತಾ ಇದ್ದೇವೆ. ನಮಗೆ ಗೊತ್ತಿಲ್ಲ, ಮುಂದಿನ ಜನಾಂಗ ನಮಗೆ ಶಾಪ ಹಾಕುತ್ತೆ. ಯಾಕೆ ಅಂದರೆ ಇವಾಗ ಹೆಚ್ಚು ಓದು ಅಂತ ನಾವು ಸಂಸ್ಕೃತಿಯ ಕಡೆಗೆಲ್ಲ ತಲೆ ಹಾಕಬೇಡ, ಏನು ಕೋರ್ಸ್ ಇದೆ ಅಪ್ಲೈಡ್ ಸೈನ್ಸಿನ ಕೋರ್ಸು ಅದರಲ್ಲಿ ತೊಡಗು ಅಂತ ನಾವು ಇವತ್ತು ತೊಡಗಿಸ್ತಾ ಇದ್ದೇವೆ. ಆದರೆ ನಾಳೆ ಭರವಸೆ ಒಂದು ಜೀವನದಲ್ಲಿ ಬೇಕಲ್ಲ. ಈಗ ನಾವು ಮಕ್ಕಳನ್ನ ಹಣವಂತರನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅದಾಗಿ ಅವರು ದೂರ ಆದಮೇಲೆ ನಮಗೆ ಕಾಡ್ಲಿಕ್ಕೆ ಶುರು ಆಗುತ್ತೆ, ನಾವು ಜೀವನದಲ್ಲಿ ಸಾಧಿಸಿದ್ದೇನು ಅಂತ. ಸಾಯುವಾಗ ಒಂದು ನೆಮ್ಮದಿ ಉಳಿಯುತ್ತಾ? ಏನೋ ನಾವು ಮಾಡಿದೆವು ಅನ್ನುವ ನೆಮ್ಮದಿ ಕೂಡ ಇರಲ್ಲ. ಸೊ ನಿಶ್ಚಿಂತವಾಗಿ ಸಾಯಲಿಕ್ಕಾದರೂ ಕೆಲವು ಜನಾಂಗ ನಮಗೆ ಏನು ಧರ್ಮ ನಿರಪೇಕ್ಷವಾಗಿ ನಾವಿರ್ತೇವೆ ಅಂತ ಅಂದುಕೊಳ್ಳುವವರಿಗೆ ಅವಕಾಶ ಕೊಡ್ಲಿಕ್ಕಾದರೂ ಭಾರತೀಯ ಸಂಸ್ಕೃತಿಯನ್ನು ನಾವು ರಕ್ಷಿಸಬೇಕು. ಇಲ್ಲ ಅಂದರೆ ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸಲಿಲ್ಲ ಅಂತಂದರೆ ನೀವು ಎಕ್ಸ್ಟ್ರೀಮಿಸ್ಟ್ ಆಗಲೇಬೇಕು, ಇಲ್ಲದಿದ್ದರೆ ನಿಮಗೆ ಉಳಿಗಾಲ ಇಲ್ಲ. ಈ ನಾವು ಎಕ್ಸ್ಟ್ರೀಮಿಸಮ್ನಿಂದ ಇವತ್ತು ಇಲ್ಲ ಸುಖವಾಗಿ ಬದುಕ್ತಾ ಇದ್ದೀವಿ. ಆಸ್ತಿಕ ತಂದೆಗೆ ನಾಸ್ತಿಕ ಮಗ ಇದ್ದಾನು. ಆದರೆ ಇವನು ಈ ನಾಸ್ತಿಕ, ಅವನ ಮಗ ಆಸ್ತಿಕ ಆಗಲೇಬೇಕು. ಭಾರತೀಯ ಸಂಸ್ಕೃತಿ ಹೋಗಿ ಇಸ್ಲಾಮೋ ಕ್ರಿಶ್ಚಿಯಾನಿಟಿಯೋ ಬಂದರೆ ಬೇರೆ ದಾರಿನೇ ಇಲ್ಲ. ನೀವು ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು, ಇಲ್ಲಾಂದ್ರೆ ಕತ್ತರಿಸ್ಬಿಡ್ತಾರವರು. ಅದು ಆಗದೇ ಇರಲಿಕ್ಕೆ, ಒಳಗಡೆಯಿಂದ ನೆಮ್ಮದಿ ಪಡೀಲಿಕ್ಕೆ ನಮ್ಮ ಸಂಸ್ಕೃತಿಯ ಸತ್ವವನ್ನು ನಾವು ಕೊಡಲೇಬೇಕು. ಹೀಗಾಗಿ ಮುಂದಿನ ಜನಾಂಗ ನಮಗೆ ಶಾಪ ಹಾಕಬಾರದು. ಅದರದ್ದು ಕರ್ತವ್ಯ ಏನಂದ್ರೆ ನಮ್ಮಿಂದ ಆದಷ್ಟು ಶುದ್ಧವಾದ ಜ್ಞಾನವನ್ನು ಉಳಿಸಿ ಬೇರೆಯವರಿಗೆ ಕೊಡೋದು. ಇದರ ಲಾಜಿಕಲ್ ಥಿಂಕಿಂಗ್ ಹೇಗಿರಬಹುದು, ಆ ತರಹ ಆದರೂ ಇದರ ಸಾರವನ್ನು ಹೇಗೆ ಕನ್ವೆ ಮಾಡಬಹುದು, ಹಾಗೆ ಬದುಕಬೇಕಾಗತ್ತೆ ಅಂತ. ಇದು ಸಂಸ್ಕೃತಿಯನ್ನು ಉಳಿಸಬೇಕಾದದ್ದರ ಅನಿವಾರ್ಯತೆ. ಅದರಿಂದಾಗಿ ಅವರಿಗೆ ಏನು ಕೊಡಬೇಕು, ಭರವಸೆ ಏನು, ಸೆಕ್ಯೂರಿಟಿ ಏನು? ನೋಡಪ್ಪ, ನೀವು ಹೀಗೆ ಬದುಕಿದರೆ ನಾವು ಇಲ್ಲದೆಯೂ ನಿಮಗೆ ಸೆಕ್ಯೂರಿಟಿ ಇರುತ್ತೆ, ಮುಂದಿನ ಜನ್ಮಕ್ಕೂ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಬೇಕು. ಆ ತರಹದ ಸಂಸ್ಕೃತಿ ಇದಿದೆ. ಯಾಕೆಂದ್ರೆ ಕೃಷ್ಣ ಹೇಳಿದಾನಲ್ಲ, ನೀವು ಇದರಲ್ಲಿ ಹೆಜ್ಜೆ ಇಟ್ಟರೆ ಸಾಕು ನಾನಿದ್ದೇನೆ ಅಂತ. ಹೆಜ್ಜೆ ಇಟ್ಟರೆ ಸಾಕು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ಅದು ಗೀತಾ ಭಾಷ್ಯ, ಗೀತಾ ಭಾಷ್ಯ ತಾತ್ಪರ್ಯದ ಮಾತು. ನನಗೆ ಇದು ಮಾತು ನೆನಪಾಗ್ತಾ ಇಲ್ಲ. ನೆನಪಾಯ್ತು. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಎರಡನೆಯದರಲ್ಲಿ. ಅದರಿಂದಾಗಿ ನಾವು ಕೊಡಬೇಕಾದ ಎಚ್ಚರ ನಮ್ಮ ಮುಂದಿನ ತಲೆಮಾರಿಗೆ. ಸ್ವಕೃತೇನ ಅಧಿಗಚ್ಚಂತಿ ಲೋಕೆ ನಾಸ್ತಿ ಅಕೃತಂ ಪುರ. ನಿಮಗೆ ಮುಂದಿನ ಜನ್ಮಕ್ಕೂ ಒಳ್ಳೆ ಊಟ ಬೇಕಾ? ಮುಂದಿನ ಜನ್ಮದಲ್ಲಿಯೂ ಒಳ್ಳೆಯ ವಸ್ತ್ರ ಬೇಕಾ? ಮುಂದಿನ ಜನ್ಮದಲ್ಲಿ ಒಳ್ಳೆ ತಂದೆ ಒಳ್ಳೆ ತಾಯಿ ಸಿಗಬೇಕಾ? ಸ್ವಕೃತೇನ ಅಧಿಗಚ್ಚಂತಿ. ನಿಮ್ಮ ಕರ್ಮದ ಫಲಿತಾಂಶವೇ ಮುಂದೆಯೂ ಕೂಡ ಈ ವಾತಾವರಣ ಸಿಗತ್ತೆ. ತಿಳಿಬೇಕಾದದ್ದೇನು? ಲೋಕೆ ನಾಸ್ತಿ ಅಕೃತಂ ಪುರ. ನೀವು ಮಾಡದೇ ಇರೋದು ಲೋಕದಲ್ಲಿ ಸಿಗೋದೇ ಇಲ್ಲ. ಏನ್ ಸಿಕ್ಕಿದ್ರೂ ಅದಕ್ಕೆ ಪೂರ್ವಭಾವಿಯಾದ ಕರ್ಮ ಮಾಡಿರ್ತೇವೆ ಅಂತಾನೆ. ಧಾತ್ರಾ ವಿಹಿತ ಭಕ್ಷ್ಯಾಣಿ ಸರ್ವಭೂತಾನಿ ಮೇದಿನೀಂ ಲೋಕೆ ವಿಪರಿಧಾವಂತಿ ರಕ್ಷಿತಾನಿ ಸ್ವಕರ್ಮಭಿಃ. ಧಾತ್ರಾ ವಿಹಿತ ಭಕ್ಷ್ಯಾಣಿ. ದೇವರು ಅನ್ನ ಅಂತ ಒಂದನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾನೆ. ಇದು ಅನ್ನ.
ಧಾತ್ರಾವಿಹಿತ ಭಕ್ಷ್ಯಾಣಿ, ಇಷ್ಟನ್ನು ತಿನ್ನಬಹುದು ಅಂತ ಒಂದು ವ್ಯವಸ್ಥೆಯ ಒಳಗಡೆ ನಾವಿದ್ದೇವೆ. ಧಾತ್ರಾವಿಹಿತ ಭಕ್ಷ್ಯಾಣಿ, ಇದು ಎಲ್ಲ ಜೀವರಿಗೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಸರ್ವಭೂತಾನಿ ಲೋಕೆ ವಿಪರಿಧಾವಂತಿ, ಇದನ್ನ ಕುರಿತು ಓಡಬೇಕು, ಇದನ್ನ ಕುರಿತು ಓಡಿ ಇದನ್ನ ಪಡಿಬೇಕು ಅಂತಂದ್ರೆ ದೇವರ ರಕ್ಷಣೆ ಇರಬೇಕು. ದೇವರ ರಕ್ಷಣೆ ಇಲ್ಲದೆ ಹೋದ್ರೆ ಈ ಊಟ ಈ ಭೋಗ ಪಡಿಲಿಕ್ಕಾಗಲ್ಲ. ಸ್ವಯಂ ಮೃತ್ಪಿಂಡಬಿ ಭೂತಸ್ಯ ಪರತಂತ್ರಸ್ಯ ಸರ್ವದಾ ಕೋ ಹೇತು ಸ್ವಜನಂ ಪೋಷ್ಟುಂ ರಕ್ಷಿತಂ ವಾ ಕೃತಾತ್ಮನಃ. ಇದು ನಮ್ಮ ಪರಿಸ್ಥಿತಿ. ನಾವೇ ಹೀಗಿರುವಾಗ ಪರತಂತ್ರರಾಗಿದ್ದೇವೆ. ನಾವೇ ಇನ್ನು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಪೀಳಿಗೆಗೆ ಆಗುವಂತೆ ನಾವು ಹಣ ಮಾಡಿಡುತ್ತೇವೆ, ಅವ್ರಿಗೊಂದು ಭರವಸೆಯನ್ನು ಕೊಡ್ತೇವೆ ಅಂತ ಹೇಗೆ ಅಂದುಕೊಳ್ಳೋದು? ನಾವು ಕಲಿಸಬೇಕಾದದ್ದು ಇದಲ್ವಾ? ಜೀವಂತಮಪಿ ಚೈವೈನಂ ಭರಣೆ ರಕ್ಷಣೆ ತಥಾ ಅಸಮಾಪ್ತೆ ಪರಿತ್ಯಜ್ಯ ಪಶ್ಚಾದಪಿ ಮರಿಷ್ಯಸಿ. ಜೀವಂತಮಪಿ ಚೈವೈನಂ, ನಿನ್ನ ಮುಂದಿನ ಪೀಳಿಗೆಯನ್ನ ಹೊರುತ್ತೀಯ, ರಕ್ಷಣೆ ಮಾಡುತ್ತೀಯ, ಆದರೆ ಮಧ್ಯದಲ್ಲೇ ಬಿಟ್ಟು ನೀನಾದರೂ ಹೋಗಬಹುದು, ಅವನಾದರೂ ಹೋಗಬಹುದು. ಪಶ್ಚಾದಪಿ ಮರಿಷ್ಯಸಿ, ಯಾರಿಗಾಗಿ ನೀನು ಆಸ್ತಿಯನ್ನು ಮಾಡಿಟ್ಟಿರ್ತೀಯೋ ಅವನು ಸತ್ ಮೇಲೆ ನೀನು ಸಾಯಬಹುದು, ಯಾರು ಗೊತ್ತು. ಯದಾ ಮೃತಸ್ಥಂ ಸ್ವಜನಂ ನ ಜ್ಞಾಸ್ಯಸಿ ಕಥಂಚನ ಸುಖಿತಂ ದುಃಖಿತಂ ವಾಪಿ ನನು ಬೋದ್ಧವ್ಯಮಾತ್ಮನ. ಒಮ್ಮೆ ಸತ್ತ ಮೇಲೆ ನನ್ನವರು ಯಾರು ತಮ್ಮವರು ಯಾರು ಅಂತ ಇವತ್ತೇನು ಇಟ್ಕೊಂಡಿದ್ದೇವೆ, ಇವರು ನಮ್ಮವರು ಅಂತ ಗೊತ್ತಿಲ್ಲ. ನಾವು ಯಾರನ್ನ ವಿಪರೀತ ದ್ವೇಷಿಸ್ತೇವೋ ಅವರ ಹೊಟ್ಟೆಯಲ್ಲೇ ಹುಟ್ಟುಬಿಡ್ಬೋದು. ಹಾಗಾದ್ರೆ ಸುಖ ದುಃಖಗಳು ಸ್ವರೂಪ ಗೋಚರ ಹೌದು, ಆದರೆ ದೇಹ ಇದೇ ಥರದ್ದು ಬರುತ್ತೆ ಅನ್ನೋದಿಲ್ಲ. ಜೀವಸ್ವರೂಪ ನಿತ್ಯ, ದೇಹ ಅನಿತ್ಯ. ಆ ದೇಹ ಆ ಪರಿಸರದಲ್ಲಿರೋದನ್ನ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ಭಾವಿಸುತ್ತೆ. ಸುಖ ದುಃಖ ಅಂತ ಹಾಗೆ. ಮೃತೆ ವಾ ತ್ವಯಿ ಜೀವೇ ವಾ ಯದಿ ಭೋಕ್ಷ್ಯತಿ ವೈ ಜನಃ ಸ್ವಕೃತಂ ನನು ಬುದ್ಧೈವಂ ಕರ್ತವ್ಯಂ ಹಿತಮಾತ್ಮನಃ. ನಾವು ಸತ್ ಮೇಲೆ ನಮ್ಮ ಸ್ವತ್ತು ಮುಂದಿನ ಯಾವ ಪೀಳಿಗೆಗೆ ಹೋಗುತ್ತೆ ಗೊತ್ತಿಲ್ಲ. ಆದ್ದರಿಂದಾಗಿ ಅವರಿಗೆ ಸಿಕ್ಕಿದೆ ಅಂದರೆ ಅದು ಅವರು ಮಾಡಿದ್ದರ ಫಲ, ಮುಂದೆ ಸಿಗತ್ತೆ ಅಂದರೆ ಅದು ಅವರು ಮಾಡಿದ ಫಲ. ಆ ಕಾರಣದಿಂದ ನಾವು ಒಳ್ಳೆಯದು, ನಮ್ಮ ಕರ್ಮವನ್ನು ಒಳ್ಳೆಯದಾಗಿಸಿಕೊಳ್ಳಬೇಕು. ಸಾಯುವಾಗ ನೆಮ್ಮದಿಯಿಂದ ಸಾಯಬೇಕು. ಇಲ್ಲಪ್ಪ ನಾನು ಇಷ್ಟು ಮಾಡಿದ್ದೇನೆ, ಅಟ್ಲೀಸ್ಟ್ ತಪ್ಪು ತಿಳುವಳಿಕೆ ಇಟ್ಕೊಂಡಿಲ್ಲ, ಸರಿ ಅಂತ ಗೊತ್ತಾದದ್ದರಲ್ಲಿ 5% ಆದರೂ ಮಾಡಿದ್ದೇನೆ ಅನ್ನುವ ತೃಪ್ತಿ. 100% ಸರಿಯಾದ ಗೊತ್ತಿರಬಹುದು ನನಗೆ, ಅದರಲ್ಲಿ 5% ಆದರೂ ಮಾಡಿದ್ದೇನೆ ಅನ್ನುವ ನೆಮ್ಮದಿಯಿಂದ ಸಾಯೋದು ಬೇಡವೇ? ಈ ಎಚ್ಚರ ಇರಬೇಕು. ಏವಂ ವಿಜಾನನ್ ಲೋಕೇಸ್ಮಿನ್ ಕಸ್ಯೇತ್ಯಭಿಸಂಹಿತಃ ಮೋಕ್ಷೇ ನಿವೇಶಯಾತ್ಮಾನಂ ಭೂಯಶ್ಚಾಪ್ಯುಪಧಾರಯ. ಇದನ್ನ ತಿಳಿದು ಬಿಡುಗಡೆಯ ವಿಚಾರದಲ್ಲಿ ನಿನ್ನ ಮನಸ್ಸನ್ನು ನೆಡು. ಕ್ಷುತ್ಪಿಪಾತಾದಯೋ ಭಾವಾಃ ಜಿತಾಯಸ್ಯೇಹ ದೇಹಿನಃ ಕ್ರೋಧೋ ಲೋಭಸ್ತಥಾ ಮೋಹಃ ಸತ್ವವಾನ್ ಮುಕ್ತ ಏವತಃ. ಪ್ರಗತಿ ಅಂದರೆ ಏನು? ಜೀವನದಲ್ಲಿ ಹಸಿವು, ನೀರಡಿಕೆ, ಕ್ರೋಧ, ಲೋಭ, ಮೋಹ ಇವುಗಳನ್ನು ಮೀರಿದ್ದನ್ನ ಪ್ರೋಗ್ರೆಷನ್ ಅಂತಾರೆ. ಅದು ಬಿಟ್ಟು ನಾವು ಚಂದ್ರನ ಹತ್ರ ಹೋದ್ವಿ, ಈ ಯಂತ್ರಗಳನ್ನ ಕಂಡುಹಿಡಿದ್ವಿ,
ಇದೆಲ್ಲ ಡೆವಲಪ್ಮೆಂಟ್ ಅಂತ ಅಲ್ಲ, ಇದೇನೋ ಮುಂದುವರಿಕೆ ಅಂತ ಅಲ್ಲ. ಯಾಕೆಂದರೆ ಇದೆಲ್ಲ ಇದ್ದಾಗಲೂ ಕೂಡ ನಾವು ಕೆಳಗಡೆ ಬಂದು ಹಸಿದರೆ ಅನ್ನವನ್ನೇ ಉಣಬೇಕು, ಬಾಯಾರಿದರೆ ನೀರನ್ನೇ ಕುಡಿಬೇಕು. ಇದು ನಾವು ಯಂತ್ರಗಳನ್ನೇ ಹೆಚ್ಚು ಬಳಸ್ತಾ ಇದ್ದೇವೆ ವಿನಃ ಬೆಳವಣಿಗೆ ಏನು ಅಂತ ಒಂದು ಪ್ರಶ್ನೆ ನಾವು ಹಾಕ್ಕೊಳ್ತಾ ಇಲ್ಲ. ನೋಡಿ, ನಾವು ಮನುಷ್ಯ ಬಹಳ ಮುಂದುವರೆದಿದ್ದಾನೆ ಅಂತ ಈಗಿನವರಿಗೆ ಪ್ರಧಾನವಾಗಿ ಇದೆಲ್ಲ ಪ್ರಿಮಿಟಿವ್. ಆ ಅಹಂಕಾರ ಬಿಡಬೇಕಾಗತ್ತೆ, ಒಂದು ಫೋನ್ ಇದ್ಬಿಟ್ಟಿದ್ದಿದ್ರೆ ರಾಮಾಯಣನೇ ನಡೀತಾ ಇರಲಿಲ್ಲ. ನೋಡಿ, ಏನೋ ಏನಾಗಿದೆ ನಿನಗೆ ಅಂತ ಲಕ್ಷ್ಮಣ ಫೋನ್ ಮಾಡ್ತಾನೆ. ರಾಮ ಹೇಳ್ತಾನೆ, ನಾನ್ ಕೂಗಿದ್ದಲ್ಲಪ್ಪ, ಮಾರೀಚ ನನ್ನ ಬದಲು ಕೂಗಿರೋದು. ಹೌದಾ, ಹಾಗಾದ್ರೆ ನಾನು ಇಲ್ಲೇ ಇರ್ಲಾ? ಆಯ್ತು ಇರು ಅಂತ ಫೋನ್ ಕಟ್ ಮಾಡಿದ್ದಿದ್ರೆ ಲಕ್ಷ್ಮಣ ಅಲ್ಲಿಗೆ ಹೋಗ್ತಾ ಇರಲಿಲ್ಲ, ಸೀತೆ ಒಂಟಿ ಆಗ್ತಾ ಇರಲಿಲ್ಲ, ರಾಮಾಯಣವೇ ನಡೀತಾ ಇರಲಿಲ್ಲ, ಸಮುದ್ರಕ್ಕೆ ಸೇತುವೆ ಕಟ್ತಾ ಇರಲಿಲ್ಲ, ಸುಗ್ರೀವ ರಾಜ ಆಗ್ತಾ ಇರಲಿಲ್ಲ, ವಾಲಿ ಸಾಯ್ತಾ ಇರಲಿಲ್ಲ, ವಿಭೀಷಣ ಬರ್ತಾ ಇರಲಿಲ್ಲ, ಲಂಕೆ ಸುಡ್ತಾ ಇರಲಿಲ್ಲ. ನೋಡಿ, ಟೆಕ್ನಾಲಜಿ ಇಲ್ಲದೆ ಇರೋದ್ರಿಂದಾಗಿ ರಾಮಾಯಣ ನಡೀತು ಅಂತ. ನಮಗೆ ಒಂದು ಪ್ರಜ್ಞೆ ಇಲ್ಲ. ಟೆಕ್ನಾಲಜಿ ಅನ್ನೋದು ಬಂದ ಮೇಲೆ ಯುದ್ಧಗಳೇ ನಡೆದಿಲ್ವಾ? ಎಲ್ಲ ಘಟನೆಗಳು ನಿಂತು ಹೋಯ್ತಾ? ಎಲ್ಲ ನಡೀತಾನೆ ಇದೆ ಯುದ್ಧದಲ್ಲಿ. ಸೈನ್ಸ್ ಅನ್ನೋದು ಓನ್ಲಿ ಫಾರ್ ವಾರ್. ಇದನ್ನ ನಾವೆಲ್ಲ ಹೇಳ್ತಾ ಇರೋದು. ಕಾರ್ಲ್ ಸೇಗನ್, ರಿಚರ್ಡ್ ಡಾಕಿನ್ಸ್ ಅಂತಹ ಸಮಕಾಲೀನ ಪ್ರಪಂಚದ ವಿಜ್ಞಾನಿ ದಿಗ್ಗಜರು ಹೇಳ್ತಾ ಇರೋದು. ಸೈನ್ಸ್ ಇರೋದು ಯಾಕೆ ಅಂದ್ರೆ ಓನ್ಲಿ ಫಾರ್ ಡಿಸ್ಟ್ರಕ್ಷನ್. ಯುದ್ಧವೇ ಮುಖ್ಯ. ಅದರಿಂದಾಗಿ ಪ್ರಕೃತಿಯ ಸಣ್ಣ ಅಂಗ ಇದು ಬಂದ ಕೂಡಲೇ ಪ್ರಕೃತಿಯ ಡೆವಲಪ್ಮೆಂಟು, ಪ್ರಕೃತಿಯ ನಡೆ, ಬಿರುಗಾಳಿ, ಮಳೆ, ಚಳಿ, ಪ್ರವಾಹ ಎಲ್ಲ ನಿಂತೋಗ್ಬಿಡತ್ತಾ? ನಮಗೆ ಎಂತಹ ಅಹಂಕಾರ ಅಂದ್ರೆ ನಾವು ಕಂಡುಹಿಡಿದಿರೋದು ಅಲ್ಲ, ಹಣೆ ಬರಹ ಅಂದ್ರೆ ಇನ್ಯಾರೋ ಕಂಡುಹಿಡಿದಿರೋದು. ಅದನ್ನ ನಾವು ಯೂಸ್ ಮಾಡ್ತಾ ಇದೀವಿ ದುಡ್ಡು ಕೊಟ್ಟು ಅಷ್ಟೇ. ನಮಗೆ ರಾಮಾಯಣದ ಮೇಲೆ ಪ್ರಶ್ನೆ, ಅದು ಒಂದು ಮೊಬೈಲ್ ಒಂದು ಇದ್ದಿದ್ರೆ ನೋಡಿ ರಾಮಾಯಣನೇ ನಡೀತಾ ಇರಲಿಲ್ಲ, ಅವಾಗೆಲ್ಲ ಪಾಪ ನೋಡಿ ಅಂತ. ಈಗ ನಾವು ಹಾಗಲ್ಲ. ಅದು ನಿಜವಾದ ಡೆವಲಪ್ಮೆಂಟು ಅಂದ್ರೆ, ನಿಜವಾದ ಆತ್ಮಿಕ ಉನ್ನತಿ ಅಂದ್ರೆ ಹಸಿವೆ ಆಗಬಾರದು, ನೀರಡಿಕೆ ಆಗಬಾರದು, ಕಾಮ ಕಾಡಬಾರದು, ಲೋಭ ಇರಬಾರದು, ಕೋಪ ನಮ್ಮನ್ನ ಹಿಡಿತದಲ್ಲಿ ಇಟ್ಕೊಳ್ಬಾರದು. ಅದು ಡೆವಲಪ್ಮೆಂಟು, ಅದು ಆತ್ಮನ ಉನ್ನತಿ. ಉಳಿದದ್ದೆಲ್ಲ ನಾವು ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ದ್ಯೂತೆ ಪಾನೆ ತಥಾ ಸ್ತ್ರೀಷು ಮೃಗಯಾಯಾಂತು ಯೋ ನರಃ ನ ಪ್ರಮಾದ್ಯತೆ ಸಮ್ಮೋಹಾತ್ ಸತತಂ ಮುಕ್ತಯೇವತಃ. ಇನ್ನು ಯಾರು ಎತ್ತರಕ್ಕೆ ಏರಿದವನು, ಜೂಜಿನಲ್ಲಿ ಮೈಮರೆಯದವನು, ಪಾನದಲ್ಲಿ ತೊಡಗದವನು, ಕಾಮದಲ್ಲಿ ತೊಡಗಿ ತನ್ನನ್ನೇ ಕಳೆದುಕೊಂಡವನು, ಸ್ತ್ರೀಷು ಹೆಣ್ಣಿನಲ್ಲಿ. ಇಂಥ ಹೆಣ್ಣು ಅನ್ನೋದು ಪುರುಷರಿಗೆ ಹೆಣ್ಣಾದ್ರೆ ಹೆಣ್ಣಿಗೆ ಪುರುಷ ಮಾಯೆ. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಪುರುಷರು ಹೇಳಿದ್ರೆ ಏನು ಸ್ತ್ರೀಗೇನು ಕಡಿಮೆನಾ? ಗಂಡಾಗಿ ಕಾಡಿತ್ತು ಮಾಯೆ ಅವರಿಗೆ. ಅದರಿಂದಾಗಿ ಸ್ತ್ರೀಷು ಅಂತಂದ್ರೆ ಹೆಣ್ಣು ಅಂತ ಅರ್ಥ ಮಾಡ್ಕೊಳ್ಬಾರದು, ಕಾಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಕಾಮದಲ್ಲಿ ಈ ತರಹ ಅರ್ಥ ಮಾಡೋದ್ರಲ್ಲೇ ನಾವು ಸೋಲೋದು. ಇದನ್ನೆಲ್ಲ ಕೇಳ್ತಾರೆ, ಇದನ್ನು ಹೀಗೆ ಹೇಳ್ಬಿಡ್ತಾರೆ ಅವರು. ನೋಡಿ, ಹೆಣ್ಮಕ್ಳ ಬಗ್ಗೆ ಎಂತಹ ಕೆಟ್ಟ ಕಲ್ಪನೆ ಇರುತ್ತೆ. ಮಹಾಭಾರತ ಹೇಳೋ ಆಚಾರ್ಯಗೇನೆ ಹೆಂಡತಿ ಇರ್ತಾರೆ, ಅವ್ರನ್ನೇನು ಮಾಡ್ತಾರೆ ಅಂತ. ಸ್ತ್ರೀಷು ಅಂತ ಹೇಳಿದರೆ ಅದು ಕಾಮ ಅಂತಷ್ಟೇ ಅರ್ಥ. ಸ್ತ್ರೀಯರಿಗೆ, ಯಾಕಂದ್ರೆ ಇಲ್ಲಿ ಪುರುಷ ಅಂತ ಒಂದು ಶಬ್ದ ಪ್ರಯೋಗ ಇದೆ. ಪುರುಷ ಹೀಗೆ ಮಾಡಬೇಕು, ಪುರುಷ ಹಾಗೆ ಮಾಡಬೇಕು ಅಂತ. ಅಲ್ಲಿ ಪುಲ್ಲಿಂಗ ಅನ್ನೋದು ನೋಡಿ, ಈಗ ಹೆಣ್ಮಕ್ಳು ಹೇಳಬಾರದು ಅಂತಿದೆ.
ವಿಷ್ಣು ಸಹಸ್ರನಾಮವನ್ನು. ಯಾಕೆ ಅಂತಂದರೆ ಪುರುಷನಿಗೆ ಯಾರು ಇದನ್ನು ಪಠನೆ ಮಾಡ್ತಾನೋ ಅಂತಹ ಪುರುಷನಿಗೆ ಉನ್ನತಿ ಆಗತ್ತೆ. ಇದರಲ್ಲಿ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ ಗೀತೆಯಲ್ಲಿ ಪುಲ್ಲಿಂಗ ಇದೆ. ಲಿಂಗ ಅಶಿಷ್ಯ, ವ್ಯಕ್ತಿ ಅಂತ ಅಷ್ಟೇ ಅರ್ಥ. ಪುರುಷ ಅಂದ್ರೆ ಪರ್ಸನ್ ಅಂತ ಹೇಳಿದ ಹಾಗೆ. ಅದರಿಂದ ಎಮ್ಮಿನವು ಯಥಯಂತೇತೆ ಪುರುಷಂ ಪುರುಷರ ಶಭಾ ಅನ್ನುವಲ್ಲಿ ಪುರುಷ ಅಂದ್ರೆ ಹೆಣ್ಣು ಹೌದು ಗಂಡು ಹೌದು ಅಂತ ಮಧ್ವಾಚಾರ ಅರ್ಥ ಮಾಡ್ತಾನೆ. ಅದೇ ಅರ್ಥ ಸ್ತ್ರೀಗೂ ಹೇಳಬೇಕು. ಯಾರು ಕಾಮದಲ್ಲಿ ತೊಡಗಿ ತನ್ನನ್ನು ಕಳೆದುಕೊಳ್ಳುವುದಿಲ್ಲ, ಯಾರು ಬೇಟೆಯಲ್ಲಿ ತೊಡಗಿ ತನ್ನನ್ನು ಕಳೆದುಕೊಳ್ಳುವುದಿಲ್ಲ, ಅವನು ಬಿಡುಗಡೆಗೊಂಡಂತೆಯೇ, ನೋ ಡೌಟ್. ದಿವಸೇ ದಿವಸೇ ನಾಮ ರಾತ್ರೌ ರಾತ್ರೌ ತಥಾ ಸದಾ ಭೋಕ್ತವ್ಯ ಮೃತಿಯ ಖಿನ್ನೋ ದೋಷ ಬುದ್ಧಿಸ್ಸ ಉಚ್ಯತೆ. ಸರಿ, ಉನ್ನತಿಯನ್ನ ಪಡೆಯೋದ್ರ ಬಗ್ಗೆ ಹೇಳಿ ಆಯ್ತು. ಕೆಳಗಡೆ ಹೋದ ಮನುಷ್ಯ ಅಂದ್ರೆ ಯಾರು? ಕಳಪೆ ಮನುಷ್ಯ ಅಂದ್ರೆ ಯಾರು? ಕಳಪೆ ಮನುಷ್ಯ ಯಾರು ಗೊತ್ತಾ? ಪ್ರತಿ ದಿವಸ ಹಗಲು ಇರುಳು ಭೋಕ್ತವ್ಯ, ಭೋಗಬೇಕು ಭೋಗಬೇಕು ಅಂತ ಹೇಳಿ ಯಾರು ಖಿನ್ನ ಸಂಕಟಗೊಂಡಿದ್ದಾನೆ ಅವನು ದೋಷ ಬುದ್ಧಿ, ಕೆಟ್ಟ ಬುದ್ಧಿಯವನು ಅಥವಾ ಕಳಪೆ ಮನುಷ್ಯ. ಅವನಿಗೆ ಇಷ್ಟು ಭೋಗ ಸಾಕು ಅಂತನ್ನುವ ತೃಪ್ತಿಯ ಸುಖ ಇಲ್ಲ. ಅವನಿಗೆ ಇದು ಬೇಕು, ಇದಾದ್ಮೇಲೆ ಅದು ಬೇಕು, ಅದಾದ್ಮೇಲೆ ಇನ್ನೊಂದು ಬೇಕು ಅಂತ ಹೋಗ್ತಾನೆ ಇರುತ್ತೆ. ದಿವಸ ದಿವಸದಲ್ಲಿಯೂ ಕೂಡ ನಿರಂತರವಾದ ಭೋಗದ ಹಿಂದೆ ಬೀಳಬಾರದು. ಅಂದ್ರೆ ಅವನಿಗೆ ದೋಷ ಯಾವುದು ಗುಣ ಯಾವುದು ಅಂತ ಗೊತ್ತಾಗಿಲ್ಲ ಅಂತ ಅರ್ಥ. ಆತ್ಮಭಾವಂ ತಥಾ ಸ್ತ್ರೀಷು ಸಕ್ತಮೇವ ಪುನಃ ಪುನಃ ಯಪ್ಪಶ್ಚತಿ ಸದಾ ಯುಕ್ತೋ ಯಥಾವನ್ಮುಕ್ತಯೇವತಃ. ನಾನು ಕಾಮದಲ್ಲಿ ಎಷ್ಟು ತೊಡಗಿದ್ದೇನೆ, ನನ್ನ ಬಯಕೆಗಳಲ್ಲಿ ಎಷ್ಟು ತೊಡಗಿದ್ದೇನೆ ಅನ್ನುವ ಆತ್ಮಾವೇಕ್ಷಣೆ ಇರಬೇಕು. ಹೊರಗಡೆಯ ಬಯಕೆ ಯಾವುದು, ಸ್ವರೂಪಭೂತವಾದ ಬಯಕೆ ಯಾವುದು, ಈ ಆತ್ಮದೃಷ್ಟಿ ಇದ್ರೆ ಅವನು ಮುಕ್ತನಂತೆ. ಸಂಭವಂಚ ವಿನಾಶಂಚ ಭೂತಾನಾಂ ಚೇಷ್ಟಿತಂ ತಥಾ ಯಸ್ತತ್ವತೋ ವಿಜಾನಾತಿ ಲೋಕೇಸ್ಮಿನ್ ಮುಕ್ತಯೇವತಃ. ಜಗತ್ತಿನ ಸೃಷ್ಟಿ, ಜಗತ್ತಿನ ಪ್ರಳಯ, ಈ ಜಗತ್ತಿನಲ್ಲಿ ಜೀವರ ಚಟುವಟಿಕೆಯ ಮಿತಿ, ಇದನ್ನ ತತ್ವತಃ ಶಾಸ್ತ್ರ ಹೇಳಿದಂತೆ ಸ್ಫುಟವಾಗಿ ಯಾರು ತಿಳಿಯುತ್ತಾನೆ ಅವನು ಮುಕ್ತನಾದಂತೆ. ಪ್ರಸ್ಥಂ ವಾಹ ಸಹಸ್ರೇಷು ಯಾತ್ರಾರ್ಥಂ ಚೈವ ಕೋಟಿಷು ಪ್ರಾಸಾದೇ ಮಂಚಕಂ ಸ್ಥಾನಂ ಯಪ್ಪಶ್ಯತಿ ಸಪಶ್ಯತಿ. ಸಾಗುತ್ತಾ ಇರುವಾಗ ನಡುವೆ ಸಿಕ್ಕ ನಿಲ್ದಾಣವನ್ನ ಮನೆ ಅಂತ ತಿಳಿಯದೆ, ನಿಲ್ದಾಣ ಅಂತ ಮಾತ್ರ ಯಾರು ತಿಳಿಯುತ್ತಾನೆ, ನಡುವೆ ಸಿಕ್ಕ ತಂಗುದಾಣ ಗುರಿಗೆ ಹೋಗುವಾಗ, ಗುರಿಯನ್ನ ಮುಟ್ಟುವಾಗ ನಡುವೆ ಸಿಕ್ಕ ದಣಿವಾರಿಸಿಕೊಳ್ಳುವ ತಾಣ ತಂಗುದಾಣ ಅಂತ ಯಾರು ತಿಳಿತಾನೆ ಅವನು ಬಿಡುಗಡೆಗೊಂಡಂತೆ. ಮೃತ್ಯುನಾಭ್ಯಾಹತಂ ಲೋಕಂ ವ್ಯಾಧಿಭಿಶ್ಚೋಪಪೀಡಿತಂ ಆವೃತ್ತಿಕರ್ಷಿತಂ ಚೈವ ಯಪ್ಪಶ್ಚತಿ ಸಮುಚ್ಯತೆ. ಈ ಜಗತ್ತು ಮೃತ್ಯುನಾ ಅಭ್ಯಾಹತಂ, ಸಾವಿನ ಭಯದಿಂದ ಕಂಗೆಟ್ಟಿದೆ. ರೋಗ ಯಾವಾಗ ಬೇಕಾದರೂ ಎರಗುತ್ತದೆ. ಆವೃತ್ತಿಕರ್ಷಿತಂ, ಹೊಟ್ಟೆಗಿಲ್ಲದೆ ಆಗಬಹುದು ಅಂತ ಯಾರು, ಇದೆಲ್ಲ ಜೀವರ ಅಸ್ವಾತಂತ್ರ್ಯದಿಂದ ಅಂತ ಯಾರು ಕಾಣ್ತಾನೆ ಅವನೇ ಕಂಡಂತೆ. ಯಪ್ಪಶ್ಚತಿ ಸಪಶ್ಯತಿ, ಯಪ್ಪಶ್ಚತಿ ಸುಖೀ ತುಷ್ಟೋ ನ ಪಶ್ಯನಶ್ಚ ವಿಹನ್ಯತೆ ಯಶ್ಚಾಪ್ಯಲ್ಪೇನ ಸಂತುಷ್ಟೋ ಲೋಕೇಸ್ಮಿನ್ ಮುಕ್ತಯೇವತಃ. ತನ್ನ ಕಷ್ಟವನ್ನು ತಟಸ್ಥವಾಗಿ ನೋಡಿಕೊಳ್ಳುವ ತಾಕತ್ತು ಯಾರಿಗಿದೆಯೋ, ಯಾರು ಅಲ್ಪ ಪ್ರಯತ್ನದಿಂದ ಅಲ್ಪವಾದ ವಸ್ತುವಿನಿಂದ ಬಹಳ ತೃಪ್ತಿಯನ್ನು ಪಡಿತಾನೋ ಅವನು ಮುಕ್ತನಾಗ್ತಾನೆ ಖಂಡಿತ ಅಂತ. ಅಗ್ನಿಚೋಮಾವಿದಂ ತರವಂ ಇತಿ ಯಶ್ಚಾನುಪಶ್ಯತಿ ಸಚ ಸಂಸ್ಪೃಶ್ಯತೆ ಭಾವೈಃ ನಚ ಸಂಸ್ಪೃಶ್ಯತೆ ಭಾವೈಃ ಅದ್ಭುತೈರ್ಮುಕ್ತಯೇವತಃ. ಅಗ್ನಿಚೋಮಾವಿದಂ ತರ್ವಂ, ಇದೆಲ್ಲವೂ ಕೂಡ ಅಗ್ನಿಶೋಮರಿಂದ ನಿಯಂತ್ರಿಸಲ್ಪಟ್ಟಿದೆ.
ಅಗ್ನಿ ಅಂದರೆ ಮಾತು, ಸೋಮ ಅಂದರೆ ಚಂದ್ರ ಅಂದರೆ ಮನಸ್ಸು. ಅಗ್ನಿ ತತ್ವದ ಪ್ರತಿನಿಧಿ ಅಗ್ನಿ, ಮಾತಿಗೆ ಅಭಿಮಾನಿ. ಇದನ್ನ ಪರಿಭಾವಿಸುವ, ಈ ಜಗತ್ತನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಬೇಕಾದದ್ದು ಮನಸ್ಸು ಮೂಲಭೂತವಾಗಿ. ಆ ಮನಸ್ಸನ್ನು ಪ್ರತಿನಿಧಿಸುವ ತತ್ವ ಚಂದ್ರ. ಈ ಅಗ್ನಿ ಚಂದ್ರರಿಂದ ಈ ಜಗತ್ತು ಅವ್ರವ್ರದೇ ಆದ ನರೇಷನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಯಾರಿಗನ್ಸತ್ತೆ ಅವನು ಜ್ಞಾನಿ. ನಚ ಸಂಸ್ಪೃಶ್ಯತೆ ಭಾವೈ ಅದ್ಭುತೈ. ಅವನಿಗೆ ಅದ್ಭುತ ಅಂತ ಒಂದು ಭಾವವೇ ಇಲ್ಲ ಲೋಕದಲ್ಲಿ. ದೇವರು ಮಾಡಿಸಿದ್ದು, ದೇವರು ಮಾತ್ರ ಅದ್ಭುತ ಅಂತ. ನೋಡ್ರಿ, ಅವನಿಗೆ ಏನು ಮಾಡಿದ್ರು ಎಮೋಷನ್ನೇ ಇಲ್ಲ. ಎಷ್ಟು ಅದ್ಭುತವಾದ ವಸ್ತುವನ್ನು ತೋರಿಸಿದ್ರು ಏನು ಆಶ್ಚರ್ಯವೇ ಆಗಲ್ಲ ಅವನಿಗೆ ಅಂತ ಅಂದುಕೊಳ್ತಾರೆ. ಆದರೆ ಶಾಸ್ತ್ರ ಹೇಳೋದು ಅದರಿಂದ ಸ್ವಲ್ಪ ಹಿಂದೆ ಸರಿತಾ ಬಾ. ನಚ ಸಂಸ್ಪೃಶ್ಯತೆ ಭಾವೈ ಅದ್ಭುತೈ. ಯಾಕೆಂದ್ರೆ ಅದು ಜ್ಞಾನಕ್ಕೆ ಸಾಧನ. ಯಾಕೆಂದ್ರೆ ದೇವರು ಮಾತ್ರ ಅತ್ಯದ್ಭುತ. ದೇವರ ಅರಿವು ಅದರ ಹಿಂದೆ ಇದೆ. ಅವನು ಮುಕ್ತಿಯ ದಾರಿಯಲ್ಲಿ ಇದ್ದಾನೆ ಅಂತ. ಪರ್ಯಂಕಶಯ್ಯ ಭೂಮಿಶ್ಚ ಸಮಾನೇ ಯಸ್ಯ ದೇಹಿನಃ ಶಾಲೇಯಂಚ ಕದನ್ನಂಚ ಯಸ್ಯಾನ್ಮುಕ್ತಯೇವತಃ. ಪರ್ಯಂಕಶಯ್ಯ, ಮಂಚದ ಮೇಲೆ ಮಲ್ಕೊಳ್ಳೋದು, ಭೂಮಿ ಮೇಲೆ ಮಲ್ಕೊಳ್ಳೋದು ಎರಡೂ ಕೂಡ ಯಾರಿಗೆ ಒಂದೇಯೋ. ಒಂದೇ ಹೇಗಾಗತ್ತೆ ಗೊತ್ತಿರಬೇಕು ಅಂತ. ಮಂಚದ ಮೇಲೆ ಮಲ್ಕೊಂಡಾಗ ಅವನಿಗೆ ಹೇಗೆ ಆರಾಮ ಅಂತ ಅನ್ಸಿರುತ್ತೋ ಹಾಗೆ ಚಾಪೆ ಮೇಲೆ ಮಲ್ಕೊಂಡಾಗಲೂ ಕೂಡ ದೇವರು ಕೊಟ್ಟಿದ್ದು ಇದು ಅಂತ ಭಾವನೆ ಇರಬೇಕು ಅಂತ. ಹಂಗೆ ಎರಡೂ ಒಂದೇ ಅಂದರೆ ಒಂದೇ ಥರದ ಸುಖ, ಒಂದೇ ಥರದ ಕಂಫರ್ಟು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅದನ್ನು ಪಡೆಯುವ ಮನಸ್ಸು. ಶಾಲೆಯಂಚ ಕದನ್ನಂಚ. ಒಂದು ದಿವಸ ಶಾಲಿ, ಸಣ್ಣಕ್ಕಿ ಅನ್ನವನ್ನು ಶಾಲೆಯ ಅಂತ ಕರೀತಾರೆ. ಶಾಲಿ ಅಂದರೆ ಸಣ್ಣಕ್ಕಿ ಅನ್ನ. ಶಾಲಿಯಿಂದ ಅಂದರೆ ಸಣ್ಣಕ್ಕಿಗೆ ಸಂಬಂಧಪಟ್ಟ ಅನ್ನ, ಶಾಲೆಯ. ಶಾಲ್ಯ ಅನ್ನ ಅಂತ ಕೂಡ ಕರೀತಾರೆ, ಶಾಲೆಯ ಅಂತ ಕೂಡ ಕರೀತಾರೆ. ಕದನ್ನ ಅಂತಂದ್ರೆ ಕೆಟ್ಟ ಅನ್ನ. ಎರಡೂ ದೇವರು ಕೊಟ್ಟಿದ್ದೆ ಅಂತ ಯಾರು ಅಂದುಕೊಳ್ತಾನೆ ಅವನು ಮುಕ್ತ. ಕ್ಷೌಮಂಚ ಕುಶಚೀರಂಚ ಕೌಶೇಯಂ ವಲ್ಕಲಾನಿಚ ಆವಿಕಂ ಚರ್ಮಚ ಸಮಂ ಯಸ್ಯಾನ್ಮುಕ್ತಯೇವತಃ. ಯಾರಿಗೆ ರೇಷ್ಮೆ ಬಟ್ಟೆಯೂ ಒಂದೆಯೋ, ಯಾರಿಗೆ ಮರದ ತೊಗಟೆ ಅದು ಕೂಡ ಮಾನ ಮುಚ್ಕೊಳ್ಳಿಕ್ಕಷ್ಟೇ ಅಂತ ಯಾರಿಗೆ ಇರುತ್ತೋ. ಕೌಶೇಯಂ ವಲ್ಕಲಾನಿಚ. ಕೌಶೇಯ ಅಂತಂದ್ರೆ ರೇಷ್ಮೆ ಬಟ್ಟೆ, ಕೋಶ, ಉಣ್ಣೆ. ಆವಿಕಂ ಚರ್ಮ, ಕಂಬಳಿ, ಮಿದುವಾದ ಹತ್ತಿಯ ಬಟ್ಟೆ, ಎಲ್ಲವೂ ಮೈಗೆ ಸುತ್ತಕೊಳ್ಳಿಕ್ಕೆ ಇರೋದು ಅಂತ ಯಾರಿಗಿರುತ್ತೆ ಅವನು ಮುಕ್ತ ಏವ ಸಹ, ಮುಕ್ತಿಯ ದಾರಿ, ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಪಂಚಭೂತ ಸಮುದ್ಭೂತಂ ಲೋಕಂ ಯಶ್ಚಾನುಪಶ್ಯತಿ ತಥಾ ಚ ವರ್ತತೆ ದೃಷ್ಟ್ವಾ ಲೋಕೇಸ್ಮಿನ್ ಮುಕ್ತ ಏವತಃ. ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ಪದಾರ್ಥಗಳು ಪಂಚಭೂತಗಳ ಪ್ರಾಡಕ್ಟು ಅಂತ ಯಾರಿಗೆ ಇರುತ್ತೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ. ಸುಖ ದುಃಖೇ ತಮೇ ಯಸ್ಯ ಲಾಭಾಲಾಭೌ ಜಯಾಜಯೌ ಇಚ್ಛಾದ್ವೇಷೌ ಭಯೋದ್ವೇಗೌ ಸರ್ವಥಾ ಮುಕ್ತ ಏವತಃ. ಸುಖ ದುಃಖ ಎರಡೂ ದೇವರು ಕೊಡೋದು, ಲಾಭ ಅಲಾಭ ಎರಡೂ ದೇವರು ಕೊಡೋದು, ಜಯ ಪರಾಜಯ ಎರಡೂ ದೇವರು ಕೊಡೋದು, ಇಚ್ಛೆ ದ್ವೇಷ ಭಯ ಉದ್ವೇಗ ಇದು ದೇವರು ಕೊಡೋದು ಅಂತ ಯಾರಿಗಿರುತ್ತೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಶ್ಲೇಷ್ಮ ಮೂತ್ರ ಪುರೀಚಾಣಾಂ ದೋಷಾಣಾಂ ಸಂಚಯಂ ತಥಾ ಶರೀರ ದೋಷ ಬಾಹುಲ್ಯಂ ದೃಷ್ಟ್ವಾ ಛೇದಂ ವಿಮುಚ್ಯತೆ. ಕಫ ಮೂತ್ರ ಮಲ ಇವುಗಳಲ್ಲಿಯೂ ಪಂಚಭೂತಗಳ ಭಾಗವೇ ಇರೋದು. ನಾವು ಯಾವುದನ್ನ ಗುಣ ಅಂತಂತೇವೆ ಅದೇ ದೋಷವಾಗಿ ಇಲ್ಲಿ ಬರುತ್ತೆ. ಆದರೆ ನಾವು ಇದನ್ನ ಸ್ವೀಕರಿಸಿದ್ರೆ ಆರೋಗ್ಯ ಹೋಗುತ್ತೆ.
ಆದರೆ ಇದರ ಪೂರ್ವಭಾವಿಯಾದದ್ದನ್ನು ತಗೊಂಡ್ರೆ ಆರೋಗ್ಯ ಇರುತ್ತೆ. ಇದು ದೇವರ ಲೀಲೆ ಅಂತ ಯಾರು ಅಂದುಕೊಳ್ತಾನೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ವಲಿ ಫಲಿತ ಸಂಯೋಗಂ ಕಾಯ ವೈವರ್ಣ್ಯಮೇವಚ ಕುಬ್ಜ ಭಾವಂ ಚ ದರಯ ಯಪ್ಪಶ್ಚತಿ ಸಮುಚ್ಯತೆ. ವಲಿ ಫಲಿತ ಸಂಯೋಗಂ, ಯಾರು ಸುಕ್ಕು ಮೊದಲಾದವುಗಳನ್ನು, ಕಾಯ ವೈವರ್ಣ್ಯಮೇವಚ, ಬಣ್ಣ ಬದಲಾಗತ್ತೆ, ಕೆಂಪಗೆ ಹೊಳಿತಾ ಇರುವವನು ಕಾಲಕ್ರಮೇಣ ಕಪ್ಪಾಗ್ತಾನೆ. ಇದು ಬಣ್ಣ ಬದಲಾಗುವುದು. ಬಿಸಿಲಿಗೋ ಮಳೆಗೋ ಬೇರೆ ಪರಿಸರಕ್ಕೋ ಸಿಕ್ಕಿ ಬಣ್ಣ ಬದಲಾಗುತ್ತಲ್ಲ, ಇದು ಶರೀರದ ಮಿತಿ, ಇದು ಶರೀರದ ದೋಷ ಇದು ಅಂತ ಯಾರು ತಿಳಿತಾನೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಪುಂಸ್ತೋಪಘಾತಂ ಕಾಲೇನ ದರ್ಶನೋಪರಮಂ ತಥಾ ಬಾಧಿರ್ಯಂ ಪ್ರಾಣಮಂದತ್ವಂ ಯಪ್ಪಶ್ಚತಿ ಸಮುಚ್ಯತೆ. ವಯಸ್ಸಾಗ್ತಿದ್ದ ಹಾಗೆ ಮೊದಲಿನಷ್ಟು ಪೌರುಷ ಇರೋದಿಲ್ಲ. ದರ್ಶನೋಪರಮಂ ತಥಾ, ಸಾಕು ಅಂತನ್ಸುತ್ತೆ ನೋಡೋದು, ನೋಡ್ಲಿಕ್ಕಾಗಲ್ಲ, ದೂರದ್ದು ಕಾಣಲ್ಲ, ಹತ್ತಿರದ್ದು ಕೇಳಲ್ಲ. ಬಾಧಿರ್ಯಂ ಪ್ರಾಣಮಂದತ್ವಂ, ಕ್ರಿಯೆಯೆಲ್ಲ ನಿಧಾನ ಆಗತ್ತೆ. ಇದು ದೇಹದ್ದು, ಇದು ದೇಹಕ್ಕೆ ಸಂಬಂಧಪಟ್ಟದ್ದು. ಜೀವಕ್ಕಲ್ಲ ಅಂತ ಯಾರು ಅಂದುಕೊಳ್ತಾನೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಗತಾನ್ ಋಷೀನ್ಸ್ತಥಾ ದೇವಾನ್ ಅಸುರಾನ್ಶ್ಚ ತಥಾ ಗತಾನ್ ಲೋಕಾದಸ್ಮಾತ್ ಪರಂ ಲೋಕಂ ಯಪ್ಪಶ್ಚತಿ ಸಮುಚ್ಯತೆ. ಜೀವರೆಲ್ಲ ಸತ್ತು ಎಲ್ಲಿಗೋ ಹೋಗ್ತಾ ಇದ್ದಾರೆ. ಹೋಗಲಿಕ್ಕೆ ಒಂದು ಗುರಿ ಇದೆ. ಆ ಗುರಿ ಈ ಲೋಕವೇ ಆಗಿರಬೇಕು ಅಂತ ಇಲ್ಲ, ಬೇರೆ ಲೋಕ ಇದೆ ಅಂತನ್ನುವ ಕಾಮನ್ ಸೆನ್ಸ್ ಇರುವವನು ಮುಕ್ತಿಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಜೀವ ಎಲ್ಲಿಗೆ ಹೋಗ್ತಾನೆ? ಹೋಗೋದೇನಿಲ್ಲ, ಸಾಯೋದಷ್ಟೇ. ಸಾಯೋದೇನು ಏನಿಲ್ಲ, ಅಷ್ಟೇ. ಅದು ಒಂದೇ ಜನ್ಮ ಒಂದೇ ಸಾವು ಅಂತ ಯಾರಿಗಿರುತ್ತೆ ಅವರು ಮುಕ್ತಿಯ ದಾರಿಯಲ್ಲಿಲ್ಲ ಅಂತ ಅರ್ಥ. ಮುಕ್ತಿಯ ದಾರಿಯ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈ ಶರೀರದಿಂದ ಇಷ್ಟು ಜನ ಸತ್ತು ಹೋಗಿದ್ದಾರೆ, ಎಷ್ಟು ಜನ ಸತ್ತು ಹೋಗಿದ್ದಾರೆ. ಅದರಲ್ಲಿ ಕೆಲವರು ಬೇರೆ ಎಲ್ಲಿಗೋ ಹೋಗಿರ್ತಾರೆ, ಮತ್ತೆ ವಾಪಸ್ ಬರಲ್ಲ. ಕೆಲವರು ವಾಪಸ್ ಬರ್ತಾರೆ, ಬಂದರೂ ಗೊತ್ತಾಗಲ್ಲ. ಈ ತರಹದ ಪ್ರಜ್ಞೆ ಯಾರಿಗಿರುತ್ತೆ? ಉಪನಿಷತ್ತಿನಲ್ಲಿ ಕೇಳ್ತಾರಲ್ಲ, ಯಥಾಚ ಲೋಕಾನ ಪೂರ್ಯಂತೆ ಅಂತ. ಸತ್ತೋಗ್ತಾ ಇರ್ತಾರೆ ಎಲ್ಲರೂ ಕೂಡ. ಹೇಗೆ? ಬದುಕಿದ್ರೆ ಲೋಕ ಎಲ್ಲ ತುಂಬ್ಕೊಂಡ್ಬಿಟ್ಟಿರೋದು. ನಮ್ಮ ಹಿಂದಿನ 10 ತಲೆಮಾರು ಇನ್ನೂ ಇತ್ತು ಅಂದ್ರೆ ನಾವೆಲ್ಲಿರ್ಲಿಕ್ಕಿರ್ತಿತ್ತು? ಖಾಲಿ ಆಗ್ತಾ ಇರೋದ್ರಿಂದಾಗಿ ಇದು ಪೂರ್ತಿ ಡೆನ್ಸಿಟಿ ಆಗಿಲ್ಲ. ಜಗತ್ತು ಪ್ರಕೃತಿ ಖಾಲಿ ಮಾಡ್ತಾ ಇರತ್ತ ಅವ್ರನ್ನ. ಏನೇನೋ ಪ್ರಕೃತಿ ವಿಕೋಪಗಳು ಇತ್ಯಾದಿಗಳಿಂದ ಖಾಲಿ ಆಗ್ತಾ ಇರ್ತಾರೆ. ಹಾಗಾಗ್ತಾ ಇರೋದ್ರಿಂದ ನಾವು ಉಸಿರಾಡಲಿಕ್ಕೆ ಸ್ವಲ್ಪ ಜಾಗ ಇದೆ. ನಮಗೂ ನಿಮಗೂ ಒಂದು 2 ಅಡಿ ಅಂತರ 3 ಅಡಿ ಅಂತರದಲ್ಲಿ ಕೂತ್ಕೊಂಡು ಇಬ್ರು ಮಾತನಾಡಬಹುದು. ಇದು ಬಿಟ್ಟಿದ್ರೆ ಗತಿ ಏನು? ಅದರಿಂದಾಗಿ ಇದನ್ನ ಯಾರು ತಿಳಿತಾನೆ ಬೇರೆ ಲೋಕ ಇದೆ ಅಂತ, ಇದೆಲ್ಲ ಸೈನ್. ಈ ಸೈನ್ಗಳನ್ನ ಹಿಡಿದು ಅರಿವನ್ನು ಪಡೆಯುವವನಿರ್ತಾನಲ್ಲ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ. ಈ ಸೈನ್ ಇದೆ. ಇದು ಇವ್ರು ಹೇಳ್ತಾರಲ್ಲ, ಒಂದು ಸುಂದರವಾದ ವಚನ ಇದೆ, ಕುರುಹು ಹಿಡಿದು ಅರಿವ ಮರೆಯಬಾರದು ಅಂತ ಒಂದು ವಚನ. ಯಾರದು ಅಂತ ಡೋಹರ ಕಕ್ಕಯ್ಯನ, ಯಾರದು ನೆನಪಾಗ್ತಾ ಇಲ್ಲ ನನಗೆ. ಕೂಡಲ ಸಂಗಮ ನನಗಿಂತ ಬೇರೆ ಯಾರು ನನಗೆ ಸ್ಪಷ್ಟ ನೆನಪಾಗ್ತಾ ಇಲ್ಲ. ಈ ಭಾಗ ಹೇಳಿದವರು, ಕುರುಹನ್ನ ನೋಡಿ ನಾವು ಅರಿವನ್ನು ಪಡೆಯಬೇಕು. ಬಹಳ ಒಳ್ಳೆಯ ರೂಪಕ ಇದು. ನಾವು ಕುರುಹನ್ನ ಹಿಡಿದು ಅರಿವನ್ನು ಪಡೆಯದೇ ಇದ್ದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಅದರಿಂದಾಗಿ ಇದೆಲ್ಲ ಈ ದಾರಿಯಲ್ಲಿ ಇರುವುದು ಇದೆಲ್ಲ
ಪ್ರಭಾವೈರನ್ವಿತಾಸ್ತೈಸ್ತೈಃ ಪಾರ್ಥಿವೇಂದ್ರಾತ್ ಸಹಸ್ರತಃ ಏಗತಾ ಪೃಥಿವೀಂ ತ್ಯಕ್ತ್ವಾ ಇತಿ ಜ್ಞಾತ್ವಾ ವಿಮುಚ್ಯತೆ. ಬಹಳ ಪ್ರಭಾವ ಅನ್ನೋದು ಕೂಡ ಕಾಲ ಮಿತಿ. ಅಂತಹ ರಾಜರಿದ್ರು, ಸ್ವಲ್ಪ ಕಾಲ ಅವರು ಮೆರೆದರು, ಆಮೇಲೆ ಇಲ್ಲ, ಅವರು ಕೂಡ ಇದೆ. ಎಂತೆಂಥವರಾಗಿ ಹೋದರು. ಹಾಗೆ ನಾವು ಒಂದು ದಿವಸ ಖಾಲಿ ಮಾಡುತ್ತೇವೆ. ನಮಗೆ ಇರುವ ಪ್ರಭಾವ ಅಥವಾ ಹಿಂದಿನವರಿಗೆ ಇದ್ದ ಪ್ರಭಾವ, ಈ ಇಂದಿನವರಿಗೆ ಕಾಣುವ ಪ್ರಭಾವ ಎಲ್ಲ ದೇವರ ಭಿಕ್ಷೆ ಅಂತ ಯಾರಿಗೆ ತಿಳಿದಿರುತ್ತೆ ಅವನು ಬಿಡುಗಡೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ಅರ್ಥಾಶ್ಚ ದುರ್ಲಭಾನ್ ಲೋಕೆ ಕ್ಲೇಶಾಂಶ್ಚ ಸುಲಭಾನ್ಸ್ತಥಾ ದುಃಖಂ ಚೈವ ಕುಟುಂಬಾರ್ಥೇ ಯಪ್ಪಶ್ಚತಿ ಸಮುಚ್ಯತೆ. ಅರ್ಥ, ನಿರತಿಶಯವಾದ ಸಂಪತ್ತು ಲೋಕದಲ್ಲಿ ದುರ್ಲಭ. ಸಂಪತ್ತು ಸಿಗೋದು ಕಷ್ಟ, ಕ್ಲೇಶ ಸಿಗೋದು ಸುಲಭ. ಸುಲಭವಾಗಿ ನಾವು ಪಡೆಯಬಹುದಾದದ್ದು ದುಃಖ ಮಾತ್ರ. ಕಷ್ಟಪಟ್ಟರೂ ಪಡೆಯಲಾಗದೇ ಇರೋದು ನಿರತಿಶಯವಾದ ಸುಖ ಮಾತ್ರ. ದುಃಖಂ ಚೈವ ಕುಟುಂಬಾರ್ಥೆ. ಕುಟುಂಬಕ್ಕಾಗಿ ದುಃಖವನ್ನು ಪಡಿತೇವೆ. ಇದು ಯಾರಿಗೆ ಅರಿವಿರುತ್ತೆ ಅವನು ಸಪಶ್ಯತಿ. ಅಪತ್ಯಾನಾಂಚ ವೈಗುಣ್ಯಂ ಜನಂ ವಿಗುಣಮೇವ ಚ ಪಶ್ಯನ್ ಭೂಯಿಷ್ಠಶೋ ಲೋಕೆ ಕೋ ಮೋಕ್ಷಂ ನಾಭಿಪೂಜಯೇತ್. ಜನ ಸುಗುಣ. ಒಬ್ಬ ವ್ಯಕ್ತಿ ಇರ್ತಾನೆ, ಒಳ್ಳೆ ಗುಣಭರಿತ. ಅಪತ್ಯಾನಾಂಚ ವೈಗುಣ್ಯಂ, ಅವನ ಮಕ್ಕಳು ಯೋಗ್ಯರಾಗಿರೋದಿಲ್ಲ. ಇವನಿಗೆ ಶಕ್ತಿ ಇದ್ದಿದ್ರೆ ಅವರನ್ನ ಗುಣಭರಿತರನ್ನಾಗೇ ಹುಟ್ಟಿಸ್ತಾ ಇದ್ದ. ಇದು ನಮಗೆ ದೇವರು ಕಲಿಸುವ ಪಾಠ. ನೀನು ಸ್ವತಂತ್ರನಲ್ಲ, ನಿನಗೆ ಇದು ಬಂಧನ ಇದೆ. ಬಂಧನ ಇರೋದ್ರಿಂದಲೇನೆ ನಿನ್ನಿಚ್ಛೆಯಂತೆ ಮಕ್ಕಳು ಹುಟ್ಟೋದಿಲ್ಲ ಅಂತ ಹೇಳಿ ತಿಳಿಸಿ ಬಿಡುಗಡೆಯಾಗಬೇಕಾದ ಅಗತ್ಯ ಇದೆ ಅಂತ. ನಿನಗೆ ಅನನುರೂಪವಾದ ಜೊತೆ ಬರೋದು, ನಿನ್ನ ಸುತ್ತಲೂ ಇರುವವರು ನಿನಗೆ ಹೊಂದಿಲ್ಲ ಅಂತ ಹೇಳಿದ್ರೆ ಅಷ್ಟರಿಂದಲೇ ತಿಳ್ಕೋ, ಇದು ನಿನ್ನ ಆಯ್ಕೆ ಅಲ್ಲ. ದಿಸ್ ಎನ್ವಿರಾನ್ಮೆಂಟ್ ಈಸ್ ನಾಟ್ ಮೈ ಚಾಯ್ಸ್. ಹುಟ್ಟಿದ್ದೀನಿ ಅಷ್ಟೇ. ಬೇಂದ್ರೆ ಅವ್ರಿಗೆ ಯಾರೋ ಕೇಳದ್ನಂತೆ, ನೀವು ಬರೇ ಬ್ರಾಹ್ಮಣ್ಯದ ಬಗ್ಗೆ ಬರೀತೀರಾ, ಪುರುಷ ಸೂಕ್ತದ ಬಗ್ಗೆ ಬರೀತೀರಾ, ಮಧ್ವ ಸಿದ್ಧಾಂತದ ಬಗ್ಗೆ ಬರೀತೀರಾ ಅಂತ ಒಬ್ಬ ಬೈದ್ನಂತೆ. ಯಾರು ಅಂದ್ರೆ ಚಂಪಾ ಅಂತ ಆಮೇಲೆ ಗೊತ್ತಾಯ್ತು, ಚಂದ್ರಶೇಖರ ಪಾಟೀಲ ಅಂತ ಅವನೊಬ್ಬ ಇದ್ದ. ಅವನು ಹೇಳಿದ್ದಂತೆ, ನೀವು ಬರೇ ಅದ್ರ ಬಗ್ಗೆ ಬರೀತೀರಾ. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೌದಪ್ಪ, ನಾನು ಬ್ರಾಹ್ಮಣನಾಗಿ ಹುಟ್ಟೀನಿ, ಬ್ರಾಹ್ಮಣ್ಯದ ಬಗ್ಗೆ ಬರೀತೀನಿ, ಅರ್ಜಿ ಹಾಕೊಂಡು ಹುಟ್ಟಿದ್ನೇ ನಾನು. ಇದ್ರ ವಿರುದ್ಧ ಯಾಕೆ ಬರೀಬೇಕು? ಇದರಲ್ಲಿರೋ ಒಳ್ಳೆಯದನ್ನ ನಾನು ಬರೀತೀನಿ, ಯಾಕೆಂದ್ರೆ ಇದರಲ್ಲಿ ನಾನು ಹುಟ್ಟಿದ್ದೀನಿ. ಹಾಗೆ ನೀವು ಅಲ್ಲಿ ಏನು ಹುಟ್ಟಿದ್ದೀಯ ಅದರಲ್ಲಿರೋ ಒಳ್ಳೆಯದನ್ನು ತಗೊಂಡು ಬರೀ ಅಂದ್ರಂತೆ. ಹಾಗೆ ಅದರಿಂದಾಗಿ ನಮ್ಮ ಸುತ್ತಲ ಪರಿಸರ ನಮ್ಮ ಚಾಯ್ಸ್ ಅಲ್ಲ ಅನ್ನೋದನ್ನು ತಿಳಿದು ಬಿಡುಗಡೆಯ ಬಯಕೆಯನ್ನು ಒಬ್ಬ ಹೊಂದಬೇಕು. ಈ ತರಹ ಅರಿವನ್ನು ಪಡೆದವನು ಕೋ ಮೋಕ್ಷಂ ನಾಭಿಪೂಜಯೇತ್, ಯಾರು ಮೋಕ್ಷವನ್ನು ಗೌರವಿಸುವುದಿಲ್ಲ. ಶಾಸ್ತ್ರಾಲ್ಲೋಕಾಚ್ಚಯೋ ಬುದ್ಧ ಸತ್ವಂ ಪಶ್ಯತಿ ಮಾನವಃ ಅಸಾರಮಿತಿ ಮಾನುಷ್ಯಂ ಸರ್ವಥಾ ಮುಕ್ತ ಏವತಃ. ಶಾಸ್ತ್ರವನ್ನು ಓದಿ ಲೋಕವನ್ನ ಅನುಭವಿಸಿ ಯಾರು ಎಚ್ಚರಗೊಳ್ಳುತ್ತಾನೋ, ಯಹ ಬುದ್ಧ, ಯಾರು ಎಚ್ಚರಗೊಳ್ಳುತ್ತಾನೋ ಸಹ ಸತ್ವಂ ಪಶ್ಯತಿ, ಅವನು ಸತ್ವವನ್ನು ಕಾಣುತ್ತಾನೆ. ಅಸಾರಮಿತಿ ಮಾನುಷ್ಯಂ, ಮನುಷ್ಯ ಶರೀರ ಏನಿದೆ ಇದು ಬಲಿಷ್ಠವಲ್ಲ, ಭಾಗ್ಯವಂತವಲ್ಲ ಅಂತ ಯಾರು ತೀರ್ಮಾನ ಮಾಡ್ತಾನೆ ಅವನು ಮುಕ್ತ ಏವ ಸಹ. ಯಾಕೆಂದ್ರೆ ಇವರೆಲ್ಲ ಏನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಕಲ್ಪನೆಯಿಂದ ಸ್ವರ್ಗವನ್ನು ಚಿತ್ರಿಸಬಹುದು, ಕಲ್ಪನೆಯಿಂದ ನರಕ ಚಿತ್ರಿಸಬಹುದು, ಕಲ್ಪನೆಯಿಂದ ಏನು ಸುಖವನ್ನು ಚಿತ್ರಿಸಬಹುದು ಅಂತ. ಶುದ್ಧ ಸುಳ್ಳು. ಸುಮ್ಮನೆ ಏನು ಇಲ್ಲದೆ ಹೋದ್ರೆ ಕಲ್ಪನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸಿಮಿಲಾರಿಟಿ ಆದ್ರೂ ಎಲ್ಲರೂ ಇರಲೇಬೇಕು.
ಏತಚ್ಛ್ರುತ್ವಾ ಮಮ ವಚೋ ಭವಾನ್ಶ್ಚರತು ಮುಕ್ತವತ್ ಗಾರ್ಹಸ್ಥ್ಯೇ ಯದಿತೆ ಮೋಕ್ಷೇ ಕೃತ ಬುದ್ಧಿರ ವಿಕ್ಲಬಾ. ಹೀಗೆ ನನ್ನ ಮಾತನ್ನು ಕೇಳಿ ಗೃಹಸ್ಥನಾಗಿದ್ದು ಕೂಡ ಸಾಧನೆ ಮಾಡಬಹುದು. ಮತ್ತಿದೆಲ್ಲರಿಗೂ ಕಾಮನ್, ಇಟ್ ಈಸ್ ಕಾಮನ್ ಟು ಆಲ್. ಗೃಹಸ್ಥರಿಗೆ ಅಂತಿಲ್ಲ, ಸನ್ಯಾಸಿಗಳಿಗೆ ಅಂತಿಲ್ಲ, ವಾನಪ್ರಸ್ಥರಿಗೆ ಅಂತಿಲ್ಲ, ಬ್ರಹ್ಮಚರ್ಯದವರಿಗೆ ಅಂತಿಲ್ಲ. ಎಲ್ಲರಿಗೂ ಇದು ಈ ಬೇಸಿಕ್ ತಿಳುವಳಿಕೆ ಬೇಕೇ ಬೇಕು. ಈ ರೀತಿಯಾದ ಮಾತನ್ನ ಕೇಳಿ ಅರಿಷ್ಟನೇಮಿ, ತಾರ್ಕ್ಷ್ಯ ಅರಿಷ್ಟನೇಮಿಯ ಮಾತನ್ನ ಕೇಳಿ ಪೃಥ್ವೀಪತಿ ಸಗರ ಒಳಗಡೆ ಈ ಎಚ್ಚರವನ್ನು ಇಟ್ಟುಕೊಂಡು ಮೋಕ್ಷಜೈಶ್ಚ ಗುಣೈರ್ಯುಕ್ತ, ಮೋಕ್ಷದ ಭಾವನೆಯಿಂದ ಬಂದ ಗುಣಗಳಿಂದ ಆ ಗುಣಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪಾಲಯ ಮಾಸಚ ಪ್ರಜಾಹ, ಪ್ರಜೆಗಳನ್ನು ಪಾಲನೆ ಮಾಡಿದ. ಅದರಿಂದಾಗಿ ವೈರಾಗ್ಯ ಅಂದರೆ ಒಳಗಡೆ ಯಥಾರ್ಥದ ತಿಳುವಳಿಕೆಯೇ ವಿನಃ ಎಲ್ಲ ಬಿಟ್ಟೊಟ್ಟೋಗ್ಬಿಡೋದು ಅಂತಲ್ಲ. ಇಲ್ಲಿಗೆ 272ನೆಯ ಅಧ್ಯಾಯ ಯುಧಿಷ್ಠಿರ. ಅಜ್ಜ, ಇಷ್ಟಿದ್ಮೇಲೂ ಮತ್ತೆ ಏನೋ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ಕುತೂಹಲ ನನಗೆ ಇಂಗಿಲ್ಲ. ತಿಷ್ಠತೆ ಮೇ ಸದಾ ತಾತ ಕೌತೂಹಲಮಿದಂ ಹೃದೀ. ನನಗೆ ಈ ತರಹದ ಮಾತು ಎಷ್ಟು ಕೇಳಿದ್ರು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಚೌಕಟ್ಟು ಒಂದೇ ಇರಬಹುದು, ಆದರೆ ಆ ಮಾತಿನ ವಿನ್ಯಾಸವೇ ಖುಷಿ. ಈಗ ಕಣ್ಣಿನಲ್ಲಿ ಒಂದು 60-40 ಜಾಗವನ್ನು ಅಳೆದು ಬಿಡ್ಬೋದು, ಅಥವಾ 1 ಎಕರೆ ಜಾಗವನ್ನು ಕಣ್ಣಿನಲ್ಲಿ ನೋಡ್ಬಿಡ್ಬಹುದು. ಆದರೆ ನಡಿಲಿಕ್ಕೆ ಹೋದ್ರೆ ಎಷ್ಟು ಹೆಜ್ಜೆ ಇಡ್ಬೋದಲ್ವಾ? ಹಾಗೆ ನಿಮ್ಮ ಮಾತು. ಅದಕ್ಕಾಗಿ ನಾನು ಕೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಕಥಂ ದೇವರತಿ ರುಚನಾ ಸದಾ ಕಾವ್ಯೋ ಮಹಾಮತಿ ಅಸುರಾಣಾಂ ಪ್ರಿಯಕರಃ ಸುರಾಣಾಂ ಪ್ರಿಯೇ ರತಃ. ಇದೆಲ್ಲ ಗೊತ್ತಿದ್ದು ಕೂಡ ಅಸುರರ ಪಕ್ಷದಲ್ಲಿ ಇರುವ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಕುತೂಹಲ ಇದೆ. ಶುಕ್ರಾಚಾರ್ಯರು ಕಥಂ ದೇವರ್ಷಿ ಉಶನಾಹ ಸದಾ ಕಾವ್ಯೋ ಮಹಾಮತಿ ಅಸುರಾಣಾಂ ಪ್ರಿಯಕರಃ. ಅಸುರರಿಗೇನೆ ಪ್ರಿಯವನ್ನು ಉಂಟು ಮಾಡ್ತಾ ಇರೋದು, ದೇವತೆಗಳಿಗೆ ಅವನೇನು ಜ್ಞಾನಿ ಅಲ್ವೇ? ವರ್ಧಯ ಮಾತ ತೇಜಶ್ಚ ಕಿಮರ್ಥಮಮಿತದ್ಯುತಿ ನಿತ್ಯಂ ವೈರ ನಿಬದ್ಧಾಶ್ಚ ದಾನವಾಸ್ತುರ ಸತ್ತಮೈ. ಆ ಶುಕ್ರಾಚಾರ್ಯರು ಅಸುರರಿಗೆ ಶಕ್ತಿಯನ್ನ ಯಾಕೆ ಬೆಳೆಸ್ತಾರೆ? ದೇವತೆಗಳನ್ನು ಕಂಡ್ರೆ ಯಾಕೆ ಅವ್ರಿಗಾಗಲ್ಲ? ದಾನವರಿಗೆ ಮುಖ್ಯವಾಗಿ ದೇವತೆಗಳನ್ನು ಕಂಡ್ರೆ ದ್ವೇಷ ಯಾಕೆ? ಕಥಂ ಚಾಪ್ಯುಚನಾ ಪ್ರಾಪ ಶುಕ್ರತ್ವ ಮಮರದ್ಯುತಿ ವೃದ್ಧಿಂಚ ಸಕಥಂ ಪ್ರಾಪ್ತಃ ಸರ್ವಮೇತದ್ಬ್ರವೀಹಿ ಮೇ. ವಿಪರೀತವಾದ ಮನಪ್ರವೃತ್ತಿ ಇದ್ದು ಉಲ್ಟಾ ಜನರ ಜೊತೆಗಿದ್ದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಕುತೂಹಲ ಇದೆ. ಇರೋದು ಪ್ರಗತಿ ವಿರೋಧಿಗಳಾದ ದೈತ್ಯರ ಜೊತೆಗೆ. ಅವನ ಮನಸ್ಸು ಪ್ರಗತಿಯ ರಾಜಮಾರ್ಗದಲ್ಲಿದೆ. ಇವನು ಸಪೋರ್ಟ್ ಮಾಡ್ತಾ ಇದ್ದಾನೆ, ಅವ್ರಿಗೆ ವಿರುದ್ಧವಾದ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ. ಈ ಎರಡೂ ವಿರುದ್ಧವಾದ ಒಂದು ನಡೆ ಹೇಗೆ ಅವನಿಗೆ ಸಿದ್ಧಿಸಿತು? ಯಾವ ಮನೋಭಾವ ಶುಕ್ರಾಚಾರ್ಯರಿಗಿರೋದು? ದುರ್ಜನರ ಜೊತೆಗಿದ್ದು ಸೌಜನ್ಯವನ್ನು ಉಳಿಸ್ಕೊಂಡಿರೋದು ಬಹಳ ವಿಚಿತ್ರ. ಅದು ನನಗೆ ಬೇಕು. ನಯಾತಿ ಚ ಸತೇಜಸ್ವಿ ಮಧ್ಯೇನ ನಭಸ ಕಥಂ ಏತದಿಚ್ಛಾಮಿ ವಿಜ್ಞಾತುಂ ನಿಖಿಲೇನ ಪಿತಾಮಹ. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ಶುಕ್ರ ನಭೋ ಮಧ್ಯಗತನಾಗಿದ್ದಾನೆ, ಆಕಾಶದ ನಟ್ಟ ನಡುವೆ ಇದ್ದಾನೆ. ಅವನು ಆ ಸ್ಥಾನವನ್ನು ಕಳ್ಕೊಂಡೇ ಇಲ್ಲ. ಅದು ಹೇಗೆ ಅಂತ ಮಾಡ್ತಾ ಇರೋದು ಅಸುರರಿಗೆ ಸಪೋರ್ಟ್ ಮಾಡೋ ಕೆಲಸ. ಅವನು ಮಾತ್ರ ಬೀಳ್ತಾ ಇಲ್ಲ. ಅದು ಹೇಗೆ ಅಂತ ಹೇಳಿ ಅವನು ಪ್ರಶ್ನೆ ಮಾಡಿದ. ಅದಕ್ಕೆ ಮಧ್ವಾಚಾರ್ಯರು ಒಂದು ಸೊಗಸಾದ
ಮಾತನ್ನು ಹೇಳ್ತಾರೆ ಯುಧಿಷ್ಠಿರನ ಬಗ್ಗೆ, ಧೃತರಾಷ್ಟ್ರನ ಬಗ್ಗೆ, ಇಬ್ಬರ ಬಗೆಗೂ ಅವರು ಹೇಳೋದು. ವಿಶೇಷತಃ ಯುಧಿಷ್ಠಿರ ಪ್ರಸಂಗಾತ್ ಪ್ರಾಪ್ತುಮಿಚ್ಛೇತ್ತಾಂ ವಿದ್ಯಾಶೀಲೋ ಯುಧಿಷ್ಠಿರ ಅಂತ. ವಿದ್ಯೆಯ ಬಗ್ಗೆ ಅತೀವ ಕುತೂಹಲ. ಯಾವುದೋ ಒಂದು ಸಣ್ಣ ಪ್ರಸಂಗ ಸಿಕ್ಕಿದ್ರೂ ಸಾಕು, ಅತ್ಯಂತ ಗುಟ್ಟಾದ ವಿದ್ಯೆಯನ್ನು ಪಡ್ಕೊಳ್ಳೋದ್ರಲ್ಲಿ ಅವನಿಗೆ ಬಹಳ ಉತ್ಸಾಹ ಇತ್ತಂತೆ ಯುಧಿಷ್ಠಿರನಿಗೆ. ಇದೊಂದು ದೊಡ್ಡ ನಿದರ್ಶನ. ಇಷ್ಟು ನಾವು ಇವತ್ತು ನೋಡಬಹುದು. ಏನು ಉತ್ತರ ಬರುತ್ತೆ ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ನಮಗೆ ತುಂಬಾ ತಿಳ್ಕೊಳ್ಳೋದು